ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಹುಣಸೆ ಹಣ್ಣಿನಿಂದ ಹಸಿ ಗೊಜ್ಜು ಮಾಡುವ. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಇಷ್ಟು ದಪ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕುವ. ಈಗ ಸ್ವಲ್ಪ ಚೂಸ್ಕೊಳ್ಳುವ. ಆಗಿನ ಕಾಲದಲ್ಲೆಲ್ಲ ಜಾಸ್ತಿ ಗೊಜ್ಜು ಮಾಡ್ತಾಯಿದ್ರು. ನಾವು ಅದಕ್ಕೆ ಗೊಜ್ಜು ಅಂದರೆ ನಮಗೂ ಇಷ್ಟ, ಯಾಕೆಂದರೆ ಮಾಡ್ತಾಯಿರ್ತೀವಿ ನಾವು. ಏಕೆಂದರೆ ನಾವು ಮಂಡ್ಯದವರಲ್ವ, ಅದಕ್ಕೋಸ್ಕರ ನಮಗೆ ಈ ಗೊಜ್ಜೆಲ್ಲ ತುಂಬ ಇಷ್ಟ. ಇದು ಬರೀ ಹುಣಸೆ ಹಣ್ಣಿಂದ ಮಾಡ್ತಾಯಿರೋದು ಹಸಿ ಗೊಜ್ಜು. ಏಕೆಂದರೆ ಕೆಲಸಕ್ಕೆ ಹೋಗಿ ಬರೋರಿಗೆ ಬೇಗ ಏನು ಮಾಡ್ಕೋಬೇಕು, 10 ಗಂಟೆ 10:30 ಆಗಿದೆ, 10-11 ಗಂಟೆ ಆದಮೇಲೆ ಅಕ್ಕಪಕ್ಕದಲ್ಲಿ ಏನು ವಿಷಲ್ ಕೂಗಿಸೋದು, ಪರ ಅಂತ ಸೌಂಡ್ ಬಂದರೆ ಏನೋ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂಥೇಳಿ ಆ ಉದ್ದೇಶಕ್ಕೋಸ್ಕರ ಈ ಥರ ಗೊಜ್ಜು ಮಾಡಿಕೊಂಡ್ರೆ ಹೊಟ್ಟೆ ತುಂಬ ಊಟನೂ ಮಾಡ್ಬೋದು, ನೆಮ್ಮದಿ ನಿದ್ರೆನೂ ಮಾಡ್ಬೋದು. ಹಾಗಾಗಿ ಈ ಥರ ಗೊಜ್ಜುಗಳು ಚೆನ್ನಾಗಿರುತ್ತೆ. ಈಗ ಇದನ್ನು ಥರ ತಗೋಬಿಡೋಣ. ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಎಲೆ ಕರಿಬೇವು, ಸ್ವಲ್ಪ ಖಾರ ಪುಡಿ, ಒಂದು ಅರ್ಧ ಸ್ಪೂನಷ್ಟು. ಒಂದು 3 ಜನ 4 ಜನ ಊಟ ಮಾಡ್ಬೋದು ಇದಕ್ಕೆ. ಇಷ್ಟೇ 5 ನಿಮಿಷದ ಕೆಲಸ ಇದು. ಘಮ ಘಮ ನೋಡಿ, ಇದನ್ನು ಮಾಡ್ತಾಯಿದ್ರೇ ಘಮ 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 ಅನ್ನತ್ತೆ. ಜೊತೆಗೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಈರುಳ್ಳಿ, ನೋಡಿ ಫ್ರೆಂಡ್, ಹಸಿ ಗೊಜ್ಜು ರೆಡಿ ಆಯಿತು. ನಮ್ಮ ಕಾಲದಲ್ಲಿ ಜಾಸ್ತಿ ಇನ್ನೊಂದು 30 ವರ್ಷದ ಹಿಂದೆ ನಾವು ನಮ್ಮ ತಾಯಿ ಮನೇಲಿ ಯಾವಾಗಾದರೂ ನಮ್ಮ ತಾತ ಅಜ್ಜಿ ಬಂದರೆ ಹೇಳೋರಂತೆ ನಮ್ಮ ಅಮ್ಮನಿಗೆ, ಮಗ ಸ್ವಲ್ಪ ಹಸಿ ಗೊಜ್ಜು ಕಲಸವ, ಒಂಚೂರು ಊಟ ಮಾಡ್ಕೊಬಿಡೋಣ ಬಿಸಿ ಅನ್ನಕ್ಕೆ ಅನ್ನೋರಂತೆ. ಅದನ್ನು ನಾವು ನೋಡ್ಕೊಂಡಿದ್ವಿ ನಮ್ಮಮ್ಮ ಮಾಡೋದನ್ನ. ಈಗ ಗೊಜ್ಜು ರೆಡಿ, ಬಿಸಿ ಅನ್ನಕ್ಕೆ ಇಟ್ಟಿದ್ದೀನಿ, ಊಟ ಮಾಡೋಣ. ಇವಾಗ ಅನ್ನ ಹಾಕ್ಕೊಂಡಿದ್ದೀನಿ, ಬಿಸಿ ಬಿಸಿ ಅನ್ನ ನೋಡಿ ಹೊಗೆ ಹೋಗ್ತಾಯಿದೆ. ಈಗ ನಾವು ಮಾಡಿಟ್ಟಿದ್ವಲ್ಲ ಗೊಜ್ಜು, ಅದನ್ನು ಹಾಕೊಳ್ಳೋದು ನೋಡಿ. ಜೊತೆಗೆ ಥರ ಆಮ್ಲೆಟ್. ಇದನ್ನು ತಿಂದರೆ ಹೇಗಿರಬೇಕು ಅಂತ. ಬಿಸಿ ಸೂಪರ್, ತುಂಬ ಚೆನ್ನಾಗಿದೆ. ಬ್ಯಾಚುಲರ್ಸ್ಗಂತೂ ಸೂಪರ್. ಯಾಕೆಂದರೆ ಬ್ಯಾಚುಲರ್ಸು ಪಾಪ ಸಾಕಾಗಿ ಬರ್ತಾರೆ ಹೊರಗಡೆ ಹೋಗಿ, ಏನೂ ಮಾಡ್ಕೊಳ್ಳೋಕೆ ಗೊತ್ತಾಗಲ್ಲ, ಅನ್ನ ಇರುತ್ತೆ ತಿನ್ನೋಕ್ಕೆ ಗೊತ್ತಿರಲ್ಲ ಯಾವ ಥರದಲ್ಲಿ ತಿನ್ನಬೇಕು ಅಂತ. ಈ ಥರ ಮಾಡಿಕೊಂಡ್ರೆ ತಿನ್ಬೋದು, ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಊಟ ಜಾಸ್ತಿನೂ ತಿನ್ಬೋದು, ಸ್ವಲ್ಪ ಅನ್ನ. ನೀವು ಈ ಥರ ಮಾಡ್ಕೊಳ್ಳಿ. ನಾವು ಅವಾಗವಾಗ ಮಾಡ್ಕೊತಾ ಇರ್ತೀನಿ. ಇವತ್ತು ಗಂಟೆ ಟೈಮ್ 11-11:30 ಆಗೋಗಿತ್ತು, ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಮತ್ತು ನೀವು ಮಾಡ್ಕೊಂಡು ತಿನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.